ಸೀರಿಯಲ್ಲು ಒಂದು ಕ್ಷೇತ್ರ ಆದರೆ ಬಿಗ್ ಬಾಸ್ ಒಂದು ಅನುಭವ ಅಂತ ಹೇಳ್ಬೋದು. ಬಿಗ್ ಬಾಸು ನಿಮ್ಮಲ್ಲಿ ತಂದಂಥ ನೇರ ಬದಲಾವಣೆಗಳೇನು? ಅಲ್ಲಿ ನಾನು ಬದಲಾವಣೆ ಅಂತ ಹೇಳೋದಿಲ್ಲ. ಯಾಕೆಂದರೆ ಆ ಶೋಲ್ಲಿ ಏನು ಹೇಳ್ಕೊಡುತ್ತೆ ಗೊತ್ತಾ, ನಿಮಗೆ ಟೈಮ್ ಬೆಲೆ ಹೇಳ್ಕೊಡುತ್ತೆ, ಊಟದ ಬೆಲೆ ಹೇಳ್ಕೊಡುತ್ತೆ, ಆಮೇಲೆ ನಿಮ್ಮ ಮನೆಯವ್ರನ್ನ ಪ್ರೀತಿಸೋದು, ನಾವು ಸಮಯ ಕೊಡೋಕ್ಕಾಗೋದಿಲ್ಲ ಮನೆಯವರಿಗೆ, ಅದರದ್ದು ಬೆಲೆ ಕಲಿಸ್ಕೊಡತ್ತೆ. ಆ್ಯಂಡ್ ಊಟ, ನಿದ್ರೆ, ಒಂದು 100 ವರ್ಷದ ಜೀವನ ಏನಿದೆಯೋ ಅದನ್ನು ನಿಮ್ಗೊಂದು 100 ಡೇಸಲ್ಲಿ ಕಲಿಸ್ಕೊಡತ್ತೆ. ನೀವು ಹಂಗೆ ನನ್ನನ್ನು ತೊಗೊಂಡ್ರೆ, ಅಲ್ಲಿ ಹೋಗಿ ಏನು ಕಲ್ತ್ರಿ ಅಂತ ತೊಗೊಂಡ್ರೆ, ನೀವು ನನಗೆ ಪೇಷನ್ಸ್ ಇದೆಯಾ ಅಂತ ಕೇಳಿದೆ, ನನಗೆ 100 ಪಟ್ಟು ಪೇಷನ್ಸ್ ಇದೆ. ಅಲ್ಲೇ ಪ್ರೂವ್ ಆಯ್ತು ಅದು. ಏಕೆಂದರೆ ಎಷ್ಟೋ ಕಡೆ ಅವರು ಟ್ರಿಗರ್ ಮಾಡ್ತಿದ್ರು, ನನಗೆ ಸಿಟ್ಟು ಬರ್ತಾಯಿತ್ತು. ಬಟ್ ಸ್ಟಿಲ್ ನನ್ನ ಕ್ಯಾರೆಕ್ಟರ್ ಅದಲ್ಲ. ಈಗ ಸಿರಿಗೆ ಬೈಯೋಕ್ಕೆ ಬರಲ್ಲ, ಜಗಳ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಅವಳಿಗೆ ಇಷ್ಟ ಆಗಲ್ಲ ಅದು ಕೂಗಾಡೋದು ಅಥವಾ ಜಗಳ ಮಾಡೋದು. ನನಗೆ ಇಗ್ನೋರ್ ಮಾಡಿಬಿಡೋಕ್ಕೆ ಬೆಟರ್ ಅನಿಸುತ್ತೆ. ಅಲ್ಲ ನಂದು. ಸೊ ನಾನು ಅಲ್ಲದೆ ಇರೋ ವ್ಯಕ್ತಿತ್ವನ ಒಂದು ಶೋಲ್ಲಿ ಹೋಗ್ಬಿಟ್ಟು ನಂಗೆ ತೋರ್ಸೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಏನು ಮಾಡ್ತಿದ್ದೆ, ನಾನು ಅವಾಯ್ಡ್ ಮಾಡಿಬಿಡ್ತಿದ್ದೆ, ಅವ್ರ ಜೊತೆ ಡಿಸ್ಟೆನ್ಸಲ್ಲೇ ಇರ್ತಿದ್ದೆ ನಾನು, ಎಷ್ಟು ಬೇಕೋ ಅಷ್ಟು ಅಂತ. ಸೊ ಅಲ್ಲಿ ಹೋದಾಗ ಆ ಪೇಷನ್ಸು ಅಲ್ಲಿ ಹೋಗಿ ಕಲ್ತ್ರ ಅಂದರೆ ಇಲ್ಲ, ಆಲ್ರೆಡಿ ನನ್ನಲ್ಲಿ ಇತ್ತು, ಆ ಪೇಷನ್ಸ್ ಇತ್ತು. ಆ್ಯಂಡ್ ನೀವು ಬೇರೆ ಥರದ ಬಿಹೇವಿಯರ್ ತೊಗೊಂಡ್ರೆ, ಊಟದ ಬೆಲೆ ನಿಮಗೆ ಗೊತ್ತಿಲ್ವ ಅಂದರೆ, ನಾನು ಕಷ್ಟನ ನೋಡಿದ್ದೀನಿ, ಹಾಗಾಗಿ ನನಗೆ ಗೊತ್ತು ಊಟದ ಬೆಲೆ. ಸಮಯದ ಬೆಲೆ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತು. ನಾನು ಅದನ್ನು ಇಲ್ಲೇ ಕಲ್ತಿದ್ದೀನಿ. ಚಿಕ್ಕ ವಯಸ್ಸಲ್ಲೇ ಇದೆಲ್ಲನೂ ನನಗೆ ಅರ್ಥ ಆಗಿದೆ ಲೈಫಲ್ಲಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಸಮಯ ಕೊಡೋದಾ ಅಥವಾ ಅವ್ರನ್ನ ನೀವು ಇಗ್ನೋರ್ ಮಾಡ್ತೀರಾ ಅಂದರೆ ಖಂಡಿತ ನಾನು ಮಾಡಲ್ಲ. ಎಷ್ಟೇ ಬ್ಯುಸಿ ಇದ್ದರೂ, ಏನೇ ಇದ್ದರೂ ಕೂಡ ನಾನು ಅವ್ರ ಜೊತೆ ಕನೆಕ್ಟೆಡ್ ಆಗೇ ಇರ್ತೀನಿ. ಅವ್ರಿಗೆ ಕೊಡಬೇಕಾದ ಸಮಯನ ಕೊಡ್ತೀನಿ. ಹಾಗಾಗಿ ಏನು ಕಲ್ತ್ರಿ ಅಂತ ನಾನು ಹೇಳೋದಿಲ್ಲ, ಜನಕ್ಕೆ ನಾನು ಹತ್ತಿರ ಆದೆ. ಇಷ್ಟು ವರ್ಷಗಳು ನಾನು ಪಾತ್ರದ ಮೂಲಕ ಹತ್ತಿರ ಆಗ್ತಾಯಿದ್ದೆ. ಈಗ ಸಿರಿನೇ ಹತ್ತಿರ ಆದಳು. ಮೊನ್ನೆ ಕೂಡ ನಾನೆಲ್ಲೋ ಮಾಲಲ್ಲಿ ಹೋದಾಗ ಒಬ್ಬ ಲೇಡಿ ಬಂದು ಮಾತಾಡ್ಸಿದ್ರು ನನ್ನ, ನೀವು ಬಿಗ್ ಬಾಸಲ್ಲಿ ಇದ್ದಿದ್ದ ರೀತಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದೇ ಒಂದು ಆಸೆ ಏನಂದರೆ, ನನ್ನ ಮಗಳು ನಿಮ್ಮ ಥರ ಆಗಿಬಿಟ್ರೆ ಸಾಕಪ್ಪ ಅಂತ ಅಂದರು. ಸೊ ಅದು ನನಗೆ ಬಿಗ್ ಬಾಸ್ ಗೆದ್ದಷ್ಟೇ ಖುಷಿ ಆಯಿತು. ಒಬ್ಬ ತಾಯಿ ಬಂದು ನಿಮ್ಮ ಹಾಗೆ ನನ್ನ ಮಗಳು ಆಗಬೇಕು ಅಂತ ಹೇಳೋದಿದೆಯಲ್ಲ, ಅದು ಬಹಳ ಖುಷಿ ಕೊಡುವಂಥ ವಿಷಯ. ಸೊ ಹಾಗಾಗಿ ಕಲಿತೆ ಅನ್ನೋದಕ್ಕಿಂತ ನಾನು ಇನ್ನೂ ಜನಕ್ಕೆ ಬಹಳ ಹತ್ತಿರ ಆದೆ. ಸೊ ಬಿಗ್ ಬಾಸ್ ಶೋ ವಾಸ್ ದ್ಯಾಟ್ ಫಾರ್ ಮೀ. ಯಾವುದೋ ಒಂದು ಮೂಮೆಂಟಲ್ಲಿ ಅನ್ನಿಸ್ತಾ ಬಿಗ್ ಬಾಸ್ ಮನೇಲಿದ್ದಾಗ, ಇಲ್ಲೆಲ್ಲರೂ ಕೂಡ ಪ್ಲ್ಯಾನಿಂಗು, ಪ್ಲಾಟಿಂಗು, ಅವ್ರವ್ರದ್ದೇ ಗೇಮ್ ಝೋನ್ಗಳಲ್ಲಿದ್ದಾರೆ, ನಾನು ಇದಕ್ಕೆ ಸೆಟ್ ಆಗ್ತೀನಾ ಇಲ್ವಾ ಅನ್ನೋವಂಥ ಡೌಟ್ ಕಾಡಿದ್ದುಂಟ? ಮನೆ ಒಳಗೆ ಕಾಡಿದ್ದಿಲ್ಲ. ಯಾಕೆ ಅಂದರೆ ನಾನು ಮನೆ ಒಳಗೆ ಹೋಗೋಕ್ಕೆ ಮುಂಚೆನೇ ಇದಕ್ಕೆ ಬಿಫೋರು ಆಫರ್ ಬಂದಾಗ ಇದು ನನಗಲ್ಲ ಅಂತಲೇ ಅನಿಸಿತ್ತು. ಯಾಕೆಂದರೆ ಅದಕ್ಕೆ ನಾನು ಆ ಗೇಮ್ಗೆ ನಾನು ಸೂಟ್ ಆಗ್ತೀನಾ ಇಲ್ವಾ ಅನ್ನೋ ಪ್ರಶ್ನೆಗಳು ಬರ್ತಿತ್ತು. ಆಮೇಲೆ ಆವಾಗ ನನಗೆ ಆ್ಯಕ್ಚುಲಿ ಡೇಟ್ ಇರಲಿಲ್ಲ, ಶೂಟಲ್ಲಿ ಬ್ಯುಸಿ ಇರ್ತಿದ್ದೆ, ಇದನ್ನು ಕಟ್ ಡೌನ್ ಮಾಡಿ ಅದಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅವಾಯ್ಡ್ ಮಾಡಿದ್ದೆ. ಈ ಸಲ ಬಂದಾಗ ಒಂದು ಸಲ ಯಾಕೆ, ಎಲ್ಲ ಪ್ರಯತ್ನ ಮಾಡಿದ್ದೀನಿ, ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಇದನ್ನು ಯಾಕೆ ನನಗೆ ಮಾಡೋಕ್ಕಾಗೋದಿಲ್ವಾ ಅಂತ ಇಲ್ಲೇ ಯೋಚನೆ ಮಾಡಿ ನಾನು ಆಲ್ಮೋಸ್ಟ್ 1 ತಿಂಗಳು ಐ ಟುಕ್ ಅ ಟೈಮ್ ಹೋಗೋದಕ್ಕೆ. ಸೊ ಹಾಗಾಗಿ ಇದನ್ನು ಯೋಚನೆ ಮಾಡಿನೇ ಒಳಗೆ ಹೋದೆ. ಒಳಗೆ ಹೋದ್ಮೇಲೆ ನಾನು ಯಾವತ್ತೂ ರಿಗ್ರೆಟ್ ಮಾಡ್ಕೊಳ್ಳಲ್ಲ. ನಾನು ಆಗಲೇ ಹೇಳಿದಾಗೆ, ಒಂದು ಸಲ ಡಿಸೈಡ್ ಮಾಡಿದ್ಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅದನ್ನು ಹೇಗೆ ನಾನು ಬ್ಯಾಲೆನ್ಸ್ ಮಾಡ್ಬೋದು ಅಥವಾ ಹೇಗೆ ಫೇಸ್ ಮಾಡ್ಬೋದು ಅಂತ ಅಷ್ಟೇ ನಾನು ಯೋಚನೆ ಮಾಡ್ಕೋತೀನಿ. ಸೊ ನಾನು ಮನೆ ಒಳಗೆ ಹೋದ್ಮೇಲೆ ಏನೂ ಬೇಜಾರು ಮಾಡ್ಕೊಡ್ತಿಲ್ಲ. ಆ್ಯಂಡ್ ಅಲ್ಲಿದ್ದವ್ರು ಕೂಡ ನನ್ನ ಮುಂದೆ, ಹಿಂದೆ ನನಗೆ ಗೊತ್ತಿಲ್ಲ, ನನ್ನ ಮುಂದೆ ಅಷ್ಟೇ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ಲಾಗೆ ನಡ್ಕೊಂಡ್ರು. ಹಾಗಾಗಿ ನನಗೆ ಅಲ್ಲೇನು ಅಂಥ ಒಂದು ಅಯ್ಯೋ ಯಾಕಪ್ಪ ಬಂದೆ ಅನ್ನೋ ಥರದ್ದೆಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಗೇಮ್ ಪ್ಲ್ಯಾನ್ ಅನ್ನೋದಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲೆಲ್ಲ ಹೇಳ್ಬಿಡ್ತಾರೆ ಸ್ಕ್ರಿಪ್ಟು ಅದು, ಆ್ಯಕ್ಚುಲಿ ಅದೆಲ್ಲ ವರ್ಕೌಟ್ ಆಗೋದೇ ಇಲ್ಲ. ಅಲ್ಲಿನ ಸಿಚುವೇಶನ್ ನೀವು ಮೊದಲೇ ಪ್ರಿಟೆಂಡ್ ಹೀಗಾಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆ ಥರಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅಲ್ಲಿ ಏನು ಆ ಟೈಮಿಗೆ ಬರುತ್ತೋ ಆವಾಗ ನಾವೇನು ರಿಯಾಕ್ಟ್ ಮಾಡ್ತೀವೋ ಅದೇ ಅಲ್ಲಿ. ಸೊ ಇಟ್ಸ್ ನಾಟ್ ಅ ಸ್ಕ್ರಿಪ್ಟೆಡ್ ಆರ್ ಪ್ಲ್ಯಾನ್ ಅನ್ನೋದು. ಹೇಗೆ ಅಂದರೆ, ಈಗ ಏನೋ ಒಂದು ಟಾಸ್ಕ್ ಕೊಡ್ತಾರೆ, ಇದರಲ್ಲಿ ನಾನು ಏನು ಮಾಡ್ಬೋದು ಅನ್ನೋ ಪ್ಲ್ಯಾನ್ಸ್ ನಡೀತಾ ಇರುತ್ತೆ. ಅಥವಾ ಯಾರೋ ಏನೋ ನಾಮಿನೇಟ್ ಮಾಡಿದ್ರು, ಅದು ಬೇಜಾರಾಗಿರ್ಬೋದು, ಅದಕ್ಕೆ ನಾನು ಏನು ರಿಯಾಕ್ಟ್ ಮಾಡಲಿ ಅನ್ನೋದನ್ನು ಯೋಚನೆ ಮಾಡ್ತಿರ್ತಾರೆ ಹೊರತು